ಸೊಗಡಿನ ಮೂಲ ಆಚರಣೆಗಳು ಆಧುನಿಕತೆಯ ಭರಾಟೆಯಲ್ಲಿ ಮತ್ತು ಪಾಶ್ಚಿಮಾತ್ಯ ಸಂಸ್ಕೃತಿಯ ಪ್ರಭಾವದಿಂದಾಗಿ ಪಾರಂಪರಿಕವಾಗಿ ಬಂದ ಕಲೆ ಸಂಸ್ಕೃತಿಗಳು ಅವಸಾನದ ಅಂಚಿಗೆ ತಲುಪಿರುವುದು ವಿಷಾದ ಸಂಗತಿ ಎಂದು ಜಾನಪದ ಕಲೆ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಹಸಿ ಚಿತ್ತಾರ ಕಲಾವಿದ ಚಂದ್ರಶೇಖರ ಸಿರಿವಂತೆ ಹೇಳಿದರು. ಸೊರಬ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಗೃಹ ರಕ್ಷಕ ದಳದ ಗೋಪಾಲ ಮತ್ತು ಗಣಪತಿಯವರ ಹೊಲದಲ್ಲಿ ಹಮ್ಮಿಕೊಂಡಿದ್ದ ಸುಗ್ಗಿ ಸಂಭ್ರಮ ಕಣಹಬ್ಬದ ಭತ್ತದ ರಾಶಿಗೆ ಪೂಜೆಯನ್ನ ಸಲ್ಲಿಸುವ ಮೂಲಕ ಕಾರ್ಯಕ್ರಮವನ್ನ ಉದ್ಘಾಟಿಸಿ ಮಾತನಾಡಿದರು. ಗ್ರಾಮೀಣ ಶ್ರೀಮಂತ ಪರಂಪರೆಯಲ್ಲಿ ಜನಪದರ ಬದುಕು, ಬವಣೆಗಳು, ರೀತಿ ನೀತಿಗಳು ಹಾಸುಹೊಕ್ಕಾಗಿವೆ. ಶೋಷಿತ ಹಿಂದುಳಿದ ಬಡ ಕುಟುಂಬಗಳು ಹೈನುಗಾರಿಕೆ ಕೃಷಿಯನ್ನ ಅವಲಂಬಿಸಿ ಜೀವನ ನಡೆಸುತ್ತಿವೆ. ಆದರೆ ಮಾರುಕಟ್ಟೆಯಲ್ಲಿ ರೈತ ಕಷ್ಟಪಟ್ಟು ಬೆಳೆದ ಬೆಳೆಗೆ ನಿಗದಿತ ಬೆಲೆ ಸಿಗದೇ ಇರುವುದು ಸಾಮಾಜಿಕ ಜೀವನದ ದುರಂತವಾಗಿದೆ ಎಂದು ತಿಳಿಸಿದರು. ಯದಾ ಯದಾ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ ತದಾತ್ಮಾನಂ ಸೃಜಾಮಯ. ನಮ್ಮಲ್ಲಿ ಭೂಮಿ ಹುಣ್ಣಿಮೆ ಹಬ್ಬ ಭೂಮಿಯನ್ನ ಶ್ರದ್ಧಾ ಭಕ್ತಿಯಿಂದ ಪೂಜೆ ಮಾಡೋದಕ್ಕಾಗಿ ಆಚರಣೆ ಮಾಡ್ತಾ ಇರೋ ಹಬ್ಬ. ಇವತ್ತು ಅದು ಕನ್ನಡದಲ್ಲಿ ಹೇಳಿ. ಹುಟ್ಟುಹಬ್ಬದ ಶುಭಾಶಯಗಳು. ಜಾನಪದ ಸಂಭ್ರಮದ ಸುಗ್ಗಿ ಹಬ್ಬದ ಕಣಹಬ್ಬದ ಈ ಸಂದರ್ಭದಲ್ಲಿ ಮೋಹಿತ್ ಅವರ ಹುಟ್ಟುಹಬ್ಬದ ಆಚರಣೆ ಮಾಡುವಂತದ್ದು ಬಹುಶಃ ಇದು ಬಹಳ ಬಯಸ್ತೇವೆ. ಇಂಥ ಕ್ಷಣಕ್ಕೆ ಸಾಕ್ಷಿಯಾಗಿರುವಂತ ಎಲ್ಲ ಮಾನ್ಯರು ಕೂಡ ಈ ಸಂದರ್ಭದಲ್ಲಿ ಷಣ್ಮುಖ